ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ಬೋಯ ಮೆಕ್ ಇರ್ಬೋದು, ಅಲ್ಲ ಬೋಯ ಫೇಕ್ ಮೆಕ್ ಇರುವಂಥದ್ದು. ಸೊ ಈ ಬೋಯ ಮೆಕ್ ಏನಿದೆ, ನೀವು ಕಂಪ್ಲೀಟಾಗಿ ಒಂದು ಫೇಕ್ ಮಾಡಿರುವಂಥದ್ದು. ಬೋಯ ಮೆಕ್ ರೀತಿ ಎಷ್ಟು ಫೇಕ್ ಎಷ್ಟು ಕಾಪಿ ಮಾಡೋಕ್ಕಾಗುತ್ತೆ ಅಷ್ಟು ಕಾಪಿನ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮಗೆ ಫಸ್ಟಲ್ಲಿ ಏನು ಸಿಗ್ತಾ ಇದೆ, ಒಂದು ಫ್ರೇಮ್ ಏನು ಸಿಗ್ತಾ ಇದೆ ನಿಮಗೆ ಫಸ್ಟ್ ಬಾಕ್ಸಲ್ಲಿ ನೋಡ್ತಾ ಇರಲ್ಲ. ಸೇಮ್ ಡಿಟ್ಟು ನಿಮಗೆ ಡಿಫ್ರೆನ್ಸಸ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಫಸ್ಟಲ್ಲಿ ಯಾವ ರೀತಿ ಇದೆ ಮತ್ತು ಸೈಡಲ್ಲೂ ಕೂಡ ಯಾವ ರೀತಿ ಡಿಫ್ರೆನ್ಸಸ್ನ ಕಾಣಿಸಿದೆ ಅಂತ. ಬಟ್ ನಿಮಗೆ ಬೋಯ ಮೆಕ್ಕಲ್ಲಿ ಯಾವುದೇ ರೀತಿ ಅದನ್ನು ಟ್ರಸ್ಟೆಡ್ ಆರ್ನ ಒರಿಜಿನಲ್ ನಿಮಗೆ ಸಿಗಲ್ಲ, ಬಟ್ ಇದರಲ್ಲಿ ನಿಮಗೆ ಸಿಗ್ತಾ ಇದೆ 100% ನಿಮಗೆ ಬೋಯ ಮೈಕ್ ಫೇಕ್ ಅಂತ ಗೊತ್ತಾಗುತ್ತೆ ತಿಳ್ಕೊಂಡವರು. ಬಟ್ ತಿಳಿದವರು ಕಮ್ಮಿಗೆ ಸಿಕ್ತು ಅಂತ ನೀವು ಪರ್ಚೇಸ್ ಮಾಡ್ತೀರಾ. ಬಟ್ ನಿಮಗೆ ಇದು 500 ರುಪೀಸಲ್ಲೇ ಸಿಕ್ತು. ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ಸೊ ಮೊದಲಾಗಿ ಬಾಕ್ಸ್ನ ನೀವು ಈ ರೀತಿಯಾಗಿ ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ನೀವು ನೋಡ್ತಾ ಇರೋ ನೋಡಿ ಸೆನ್ಸನ್ ಜೈಸ್ ಫೋಟೋ ಇಂಡಸ್ಟ್ರೀಸ್ LTD ಅಂತ ಇದೆ. ಅಂದರೆ ನಿಮಗೆ ಒರಿಜಿನಲ್ ಬೋಯ ಮೆಕಲ್ಲಿ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗುತ್ತೆ. ಹಿಂದೆ ಒಂದು ಸ್ಟಿಕ್ಕರ್ನ ಸಿಗುತ್ತೆ ಒರಿಜಿನಲಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಒಂದು ಎಷ್ಟು ಕಾಪಿ ಮಾಡೋಕ್ಕಾಗುತ್ತೆ ಅಷ್ಟು ಕಾಪಿನ ಮಾಡಿದ್ದಾರೆ. ಸೊ ಮೊದಲಾಗಿ ನಾವು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮ್ಮೊಂದು ಪೌಚ್ ಸಿಗುವಂಥದ್ದು ನೋಡ್ತಾ ಇರೋಲ್ಲ. ಈ ಪೌಚು ಕೂಡ ಎಷ್ಟು ಕಾಪಿ ಮಾಡೋಕ್ಕಾಗುತ್ತೆ ಅಷ್ಟು ಕಾಪಿ ಮಾಡಿದ್ದಾರೆ. ಬಟ್ 500 ರುಪೀಸ್ ಅಂಡರಲ್ಲಿ ನಿಮಗೆ ವರ್ತ್ ಅಂತ ಅನ್ಬೋದು. ನೋಡೋಣ. ಮೊದಲಾಗಿ ನಿಮಗೆ ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಮ್ಯಾನ್ಯಲ್ ಬುಕ್ ಸ್ಟೋರ್ ಜೊತೆಗೆ ಒಂದು ಮೈಕ್ ಸಿಗುವಂಥದ್ದು, ಮೈಕ್ ಜೊತೆಗೆ ಒಂದು ಕ್ಯಾಮ್ರಾ ಅಡಾಪ್ಟರ್ ಕೂಡ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು. ನೀವು ಒಂದು ಕ್ಯಾಮ್ರಾಗೆ ನೀವು ಯೂಸ್ ಮಾಡ್ತಿರೋ ಒಂದು ಸೆಲ್ನ ನೀವು ಯೂಸ್ ಮಾಡ್ಕೊಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಬುಕ್ ಸ್ಟೋರ್ನ ನೋಡ್ತಾ ಇರಲ್ಲ. ಸೊ ಈ ರೀತಿ ಆಗಿರುವಂಥದ್ದು ಬುಕ್ ಸ್ಟೋರು. ಸೊ ಎಷ್ಟು ಎಷ್ಟಾಗುತ್ತೋ ಅಷ್ಟು ಕಾಪಿನ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಈಗ ನಾವು ಆಡಿಯೋ ಟೆಸ್ಟ್ನ ಮಾಡೋಣ. ಈಗ ಮೈಕ್ದು ಏನು ಕೇಳ್ತಾ ಇರಿ, ಅದು ನನ್ನ ಒರಿಜಿನಲ್ ಬೋಯ ಮೈಕ್ ಆಗಿತ್ತು. ಒರಿಜಿನಲ್ ಬೋಯ ಮೈಕ್ ನಿಮಗೆ 1500+ ಇರುವಂಥದ್ದು. ಬಟ್ ಇದು ಫೇಕ್ ಬೋಯ ಮೈಕ್ ಆಗಿರೋದ್ರಿಂದ ಒಂದು 500 ಅಂಡರಲ್ಲೇ ಸಿಗುತ್ತೆ ನಿಮಗೆ ಆರಾಮಾಗಿ. ಓಕೆ, ಈಗ ನಮ್ಮ ಆಡಿಯೋ ಟೆಸ್ಟ್ನ ನಾವು ಮಾಡೋಣ. ನೋಡ್ತಾ ಇರ್ಬೋದು ಈಗ ಬೋಯ ಮೈಕ್ ಫೇಕ್ ನನ್ನ ಹತ್ರ. ಹಲೋ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ನೋಡ್ತಾ ಇರ್ಬೋದು. ಈ ರೀತಿಯಾದಂಥ ಬೋಯ ಮೈಕ್ ಫೇಕ್ ಯಾವ ರೀತಿ ಇದೆ. ಸೊ ಇದಾಗಿತ್ತು ಒಂದು ಬೋಯ ಮೆಕ್ ಫೇಕ್ ಪ್ರಾಡಕ್ಟ್, ಕಾಪಿ ಪ್ರಾಡಕ್ಟ್. ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಈ ರೀತಿಯಾಗಿರುವಂಥ ಫೇಕ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದರೆ ದಯವಿಟ್ಟು ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮಗೆ ಯಾವುದೇ ರೀತಿ ವ್ಯಾರಂಟಿ ಕೂಡ ಸಿಗೋದಿಲ್ಲ ಈ ಫೇಕ್ ಮೈಕ್ಗಳಿಂದ.